ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ಮಹರ್ಷಿ ಚಿಂತನೆಯಲ್ಲಿ ಋತವಾಕ್ ಅನ್ನುವಂತಹ ಮಹರ್ಷಿಗಳ ಬಗ್ಗೆ ತಿಳಿಯೋಣ. ಋತವಾಕ್ ಎಂಬ ಮಹರ್ಷಿಗಳು ದ್ವಾಪರ ಯುಗದಲ್ಲಿ ಇದ್ದಂತಹ ಮಹರ್ಷಿಗಳಾಗಿದ್ದಾರೆ. ಅವರು ಬಹಳ ಪ್ರಖ್ಯಾತರಾದಂತಹ ಜ್ಞಾನಿ ವಲಯದಲ್ಲಿ ಪ್ರಖ್ಯಾತರಾದಂತಹ ಮಹರ್ಷಿಗಳು. ಸಾಮಾನ್ಯರ ಬಾಯಲ್ಲಿ ಇವರ ಹೆಸರು ಬರುವುದಿಲ್ಲ. ಅಂದರೆ ಅಂತಹ ಪ್ರಸಿದ್ಧರಾದಂತಹ ಮಹಾ ತಪಸ್ವಿಗಳಾಗಿದ್ದರು ಅವರು. ಅವರಿಗೆ ಒಮ್ಮೆ ಏನಾಯಿತು, ರೇವತಿ ನಕ್ಷತ್ರದ ಕೊನೆಯ ಪಾದದಲ್ಲಿ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಹರ್ಷಿ ಬಾಲಕನಿಗೆ ಕಾಲಕ್ಕೆ ಯಥಾವಿಧಿಯಾಗಿ ಜಾತಕರ್ಮ, ನಾಮಕರಣ ಅಂತ ಎಲ್ಲ ಒಂದು ಸಂಸ್ಕಾರವನ್ನು, ವೇದೋಕ್ತವಾದ ಸಂಸ್ಕಾರವನ್ನು ಕೊಡ್ತಾರೆ. 5ನೇ ವರ್ಷದಲ್ಲಿ ಚೂಡಾಕರ್ಮ ಹಾಗೂ 8ನೇ ವಯಸ್ಸಿನಲ್ಲಿ ಉಪನಯನವನ್ನು ಮಾಡ್ತಾರೆ. ಈ ಸಂಸ್ಕಾರಗಳು ನಡೆದ ನಂತರ ಋತವಾಕ್ ಅನ್ನುವ ಋಷಿಗಳಿಗೆ ಮನಸ್ಸಿನಲ್ಲಿ ಅನಿಸುತ್ತೆ, ನನ್ನ ಮಗ, ನನ್ನ ಒಂದು ಜವಾಬ್ದಾರಿ ಮುಗಿತು, ಇನ್ನು ನನ್ನ ಮಗ ಉತ್ತಮ ವಿದ್ಯಾವಂತನಾಗಬೇಕು ಅಂತ ಹೇಳಿ ಆಗ್ತಾನೆ ಅಂತ ಹೇಳಿ ಅವರು ಭಾವಿಸ್ತಾರೆ. ಆದರೆ ಆ ಪುತ್ರ ಅವರಿಗೆ ಜನಿಸಿದಾಗಿನಿಂದ ಪ್ರಾರಂಭಿಸಿಕೊಂಡು ಇವತ್ತಿನವರೆಗೂ ಏನೋ ಒಂದು ರೀತಿಯಲ್ಲಿ ಅವನಿಗೆ ರೋಗ, ರುಜಿನ, ಶೋಕ ಅವನನ್ನು ಕಾಡ್ತಾನೇ ಇರುತ್ತೆ. ಆದರೆ ಈ ರೋಗ ಬಂದಾಗ ನೋಡಿ, ಮೊದಲಿಗೆ ಹೋಗೋದೇನೆಂದರೆ ಆ ಒಂದು ದೇಹದ ಶುಚಿತ್ವ ಹೋಗುತ್ತೆ, ಮಾನಸಿಕ ಶುಚಿತ್ವವು ಹೊಟ್ಟೋಗುತ್ತೆ. ಹೀಗೆ ಕೋಪ ಮತ್ತು ಲೋಭಗಳು ಅವನಲ್ಲಿ ಮನೆ ಮಾಡಿಕೊಳ್ಳುತ್ತೆ, ಅಂದರೆ ಆ ಋತವಾಕ್ ಋಷಿಯ ಮಗನಲ್ಲಿ. ಹೀಗೆ ಇದನ್ನು ನೋಡಿದಾಗ ಅವನಿಗೆ ಒಂದು ಮದುವೆ ಮಾಡಿದರೆ ಸರಿ ಹೋಗ್ಬೋದು ಅಂತ ಹೇಳಿ ಅವನಿಗೆ ಆ ಒಂದು ಮಹರ್ಷಿ ಹೆಣ್ಣನ್ನು ತಂದು ಒಳ್ಳೆ ಉತ್ತಮ ಪ್ರಸೂತೆಯಾದಂತಹ ಒಂದು ಕನ್ಯೆಯನ್ನು ತಂದು ವಿವಾಹವನ್ನು ಮಾಡ್ತಾನೆ. ಮಾಡಿದ್ರೆ ಇವರ ಒಂದು ಇವನಿಗೆ ಹೇಗೆ ಒಂದು ರೋಗ, ಮಾನಸಿಕದ ಒಂದು ಇದು ಬಂತೋ ಅದೇ ರೀತಿ ಅವಳೂ ಸಹಿತ ಅದೇ ರೀತಿಯಲ್ಲಿ ರೋಗದಿಂದ, ದುಃಖದಿಂದ, ಒಂದಲ್ಲ ಒಂದು ರೋಗದಿಂದ ಅವಳಿಗೆ ನರಳುತ್ತಾನೆ ಇರ್ತಾಳೆ. ಮಗ ಮತ್ತು ಸೊಸೆಯ ಈ ಒಂದು ಸ್ಥಿತಿಯನ್ನು ನೋಡಿ ಆ ಒಂದು ಋತವಾಕ್ ಮುನಿಗೆ ಬಹಳ ಮನಸ್ಸಿಗೆ ನೋವಾಗತ್ತೆ. ನನ್ನ ಯಾವ ಈ ಥರ ದುಃಖ, ನನಗೆ ಅಪುತ್ರವಂತನಾದರೂ ಇಂತಹ ದುಃಖ ಇರ್ತಿರಲಿಲ್ಲ, ಆದರೆ ಕುಪುತ್ರನಾದವನಿಂದ ಈ ದುಃಖ ಅಪಮಾನವನ್ನು ನಾನು ಸಹಿಸ್ಕೋಬೇಕಾಯ್ತಲ್ಲ. ಇಂತಹ ಮಹರ್ಷಿಯ ಪುತ್ರನಾಗಿ ಈ ರೀತಿಯ ಒಂದು ರೋಗ ರುಜಿನಗಳಿಗೆ ಅವನು ಒಳಗಾಗಿದ್ದಾನೆ. ಸೊಸೆಯನ್ನು ಮದುವೆ ಮಾಡಿ ಸೊಸೆಯನ್ನು ಕರೆದುಕೊಂಡು ಬಂದರೆ ಅವಳು ಅದೇ ರೀತಿಯಲ್ಲಿ ನರಳುತ್ತಿದ್ದಳಲ್ಲ, ಇದಕ್ಕೆ ಏನು ಕಾರಣ ಅಂತ ಬಹಳ ಇಂಥ ಮಹರ್ಷಿಗೆ ಸಾಮಾನ್ಯವಾಗಿ ಮನುಷ್ಯರಿಗೆ ನೋವಾದರೆ ಅದನ್ನು ಸಮಾಧಾನ ಪಡಿಸೋದಕ್ಕೆ ಸಜ್ಜನರು ಬರ್ತಾರೆ. ಆದರೆ ಮಹರ್ಷಿಗಳಿಗೆ ನೋವಾದರೆ ಮನಸ್ಸಿಗೆ ನೋವಾಗೋದಿಲ್ಲ. ಭಗವಂತನ ಒಂದು ಯಥಾರ್ಥ ಜ್ಞಾನವನ್ನು ಪಡೆದವರು ಮಹರ್ಷಿಗಳಾಗಿರ್ತಾರೆ. ಆದರೆ ಕರ್ಮಾನುಸಾರ, ಕರ್ಮ ಯಾರನ್ನೂ ಬಿಟ್ಟಿದ್ದಿಲ್ಲ. ಆ ಕರ್ಮಾನುಸಾರ ಒಮ್ಮೊಮ್ಮೆ ಮಹರ್ಷಿಗಳಿಗೂ ಆ ರೀತಿಯ ಚಿಂತನೆ ಬರುತ್ತೆ. ಹೀಗೆ ನಾನು ನನ್ನ ಆ ಮಗನನ್ನು ನೋಡಿದಾಗೆಲ್ಲ ಅವರಿಗೆ ಅನ್ನಿಸ್ತಾ ಇರುತ್ತೆ, ಇಂಥ ಒಂದು ಪುತ್ರ ನನಗೆ, ನನ್ನ ಮಗ ಗೆಳೆಯನಂತೆಯೂ ನನಗೆ ಇಲ್ಲ, ಕೊನೆಗೆ ಅವನಿಂದ ನನಗೆ ಎಲ್ಲರೂ ಶತ್ರುಗಳಾಗ್ತಾ ಇದ್ದಾರೆ. ಇಂತಹ ಮಗನನ್ನು ಪಡೆದ ಮೇಲೆ ನನಗೆ ಎಲ್ಲರ ಸ್ನೇಹ ಹೋಗ್ತಿದೆ. ಇಂತಹ ಒಂದು ಈ ನಿಜವಾಗಿ ಸುಪುತ್ರನನ್ನು ಪಡೆದವರು ಧನ್ಯರು ಅಂತ ಅಂದ್ಕೊಂಡು ನನಗೆ ಯಾಕೆ ಹೀಗಾಯಿತು, ಯಾಕೆಂದರೆ ಮಗ ನೋಡಿ ಒಂದು ಪುತ್ರ ವ್ಯಾಮೋಹ ಇದ್ದೇ ಇರುತ್ತೆ. ಅದರಿಂದ ಈ ಮಗನ ದುರಾಚಾರವನ್ನು ಕಂಡ ಮೇಲೆ ಆ ಒಂದು ಹಂತದವರೆಗೂ ಮುನಿಗಳು ಅದನ್ನು ಸಹಿಸ್ಕೋತಾರೆ. ಆ ನಂತರ ಅವರಿಗೆ ಬಹಳ ಒಂದು ನೋವಾಗತ್ತೆ. ಒಂದು ದಿನ ಗರ್ಗಾಚಾರ್ಯರ ಬಳಿಗೆ ಬರ್ತಾರೆ. ಅಲ್ಲಿ ತಮ್ಮ ದುಃಖವನ್ನು ತೋಡ್ಕೊಳ್ಳೋಕ್ಕೆ ಬರ್ತಾರೆ. ಅವರು ಪ್ರಸಿದ್ಧವಾದಂತಹ ಜ್ಯೋತಿಷ್ಯಕಾರರು, ಗರ್ಗ ಮಹಾಮುನಿಗಳು. ಆಗ ಅವರು ಋತವಾಕರು ಹೇಳ್ತಾರೆ ಅವ್ರ ಬಳಿಲಿ ಹೋಗಿ, ಸ್ವಾಮಿ, ಅವರು ಸತ್ಯವನ್ನೇ ಹೇಳ್ತಾರೆ ನೋಡಿ. ಋತವಾಕ್, ಋತ ಅಂದರೆ ನೇರವಾದಂತಹ, ಅಂದರೆ ರುಜುವಾದಂತಹ ಮಾತನ್ನು ಉಳ್ಳವರು ಆ ಮಹರ್ಷಿಗಳು. ಸತ್ಯವಲ್ಲದೆ ಬೇರೇನನ್ನು ಹೇಳ್ತಾ ಇರಲಿಲ್ಲ. ತಾವು ತಮ್ಮ ಬುದ್ಧಿಗೆ ತೋಚಿದಷ್ಟು ರೀತಿಯಲ್ಲಿ ಅವರು ಸತ್ಯವನ್ನೇ ನುಡಿತಿರ್ತಕ್ಕಂತಹ ಮಹರ್ಷಿಗಳಾಗಿರ್ತಾರೆ. ಆ ಗರ್ಗಾಚಾರ್ಯರ ಬಳಿ ಬಂದು ಹೇಳ್ತಾರೆ,
ಸ್ವಾಮಿ, ನಾನು ಗುರುಗಳ ಶುಶ್ರೂಷೆಯನ್ನು ಮಾಡಿದ್ದೇನೆ. ಅಂದರೆ ನಾನು ಬಾಲಕನಾಗಿದ್ದಾಗ ಗುರುಗಳ ಶುಶ್ರೂಷೆಯಲ್ಲಿ ಗುರೂಪಸಕ್ತಿಯನ್ನು ಮಾಡಿದ್ದೇನೆ. ಅದು ಅಲ್ಲದೆ ವಿಧಿವತ್ತಾಗಿ ವೇದಗಳನ್ನು ಅಧ್ಯಯನ ಮಾಡಿರ್ತೇನೆ. ಆ ನಂತರ ಅಲ್ಲಿಯವರೆಗೂ ನಾವು ಬ್ರಹ್ಮಚರ್ಯವನ್ನು ಚೆನ್ನಾಗಿ ಪಾಲಿಸಿ ಸೂಕ್ತ ಕನ್ಯೆಯನ್ನು ಸಕಾಲಕ್ಕೆ ನಾನು ವಿವಾಹ ಮಾಡಿಕೊಂಡಿದ್ದೇನೆ. ಈಗ ನನ್ನ ಭಾರ್ಯೆಯೊಂದಿಗೆ ನಾನು ಗೃಹಸ್ಥ ಧರ್ಮವನ್ನು ಯಥಾವಿಧಿಯಾಗಿ ನಾನು ಪಾಲಿಸಿಕೊಂಡು ಬರ್ತಾ ಇದ್ದೇನೆ. ಹಾಗೂ ಪಂಚಯಜ್ಞಗಳನ್ನು ವಿಧಿವತ್ತಾಗಿ ಆಚರಿಸ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಯಾವುದು ಕಡಿಮೆಯಾದರೂ, ಯಾವುದು ಮಾಡದೇ ಇದ್ದರೂ ಇಂತಹ ಮಕ್ಕಳು ಹುಟ್ಟುತ್ತಾರೆ ಅನ್ನೋದು ಆ ಒಂದು ಋಷಿಗಳು ಹೇಳ್ತಕ್ಕಂಥ ಮಾತು. ಇದು ಯಾವುದು ನಾನು ಮಾಡಿಲ್ಲ, ಅಂದರೆ ಎಲ್ಲವನ್ನ ವಿಧಿವತ್ತಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಬರ್ತಾರೆ. ಗರ್ಗಾಚಾರ್ಯರು ಮಹಾಮುನಿಗಳೇ, ಆ ಋತವಾಕ್ ಮುನಿಗಳು ಹೇಳೋದನ್ನು ಕೇಳಿಸ್ಕೊತಾ ಇದ್ದಾರೆ. ನನ್ನಲ್ಲಿ ಅಥವಾ ಕೊನೆಯಲ್ಲಿ ಅವರು ಹೇಳ್ತಾರೆ, ಇಷ್ಟೆಲ್ಲ ಹೇಳಿದ ಮೇಲೆ ಸ್ವಾಮಿ ನೀವು ದೊಡ್ಡವರು, ನನ್ನಲ್ಲಾಗಲಿ ಅಥವಾ ನನ್ನ ಭಾರ್ಯೆಯಲ್ಲಾಗಲಿ ನನಗೆ ಯಾವ ದೋಷವೂ ಕಾಣಿಸ್ತಾ ಇಲ್ಲ. ಆದರೆ ನೀವು ಬಹಳ ದೊಡ್ಡ ಮಹಾಮುನಿಗಳು, ನಿಮಗೆ ನಮ್ಮಲ್ಲಿ ಯಾವುದಾದರೂ ದೋಷವನ್ನು ಕಂಡರೆ ನೀವು ಹೇಳಿದರೆ ಅದನ್ನು ನಾನು ಆದಷ್ಟು ಪ್ರಯತ್ನಪೂರ್ವಕವಾಗಿ ಅದನ್ನು ತಿದ್ದುಕೊಂಡು ನನ್ನ ಮಗ ಸರಿದಾರಿಗೆ ಬರುವಂತೆ ನಾನು ಮಾಡ್ತೇನೆ ಅಂತ ಅವರು ತಮ್ಮ ಒಂದು ನೋವನ್ನು ಹೇಳ್ಕೋತಾರೆ. ಈ ದುರ್ಮಾರ್ಗಿ ನನ್ನ ಪುತ್ರ ಯಾಕೆ ದುರ್ಮಾರ್ಗಿಯಾದ, ಅವನಿಗೂ ನಾನು ಸಕಾಲಕ್ಕೆ ಎಲ್ಲ ರೀತಿಯಲ್ಲಿ ಯಥಾವಿಧವಾಗಿ ಜಾತಕರ್ಮ, ನಾಮಕರಣ, ಸಂಸ್ಕಾರ ಎಲ್ಲವನ್ನೂ ಮಾಡಿದ್ದೇನೆ, ಆದರೂ ಯಾಕೆ ಇವರಿಗೆ ಹೀಗಾಯಿತು ಅಂತ ನೋಡಿ. ಹಿಂದಿನ ಕಾಲದಲ್ಲೂ ಜ್ಯೋತಿಷ್ಯವನ್ನು ಅವರು ನಮ್ಮಂತೆ ಅಲ್ಲರಿ, ಮಹರ್ಷಿಗಳು ಅವರಿಗೆ ಎಲ್ಲವೂ ಗೊತ್ತಿದ್ದರು. ಅಂದರೆ ಜ್ಯೋತಿಷ್ಯದ ಮೂಲಕವೇ ತಾವು ಯಾವಾಗಲೂ ಜ್ಞಾನದೃಷ್ಟಿಯಿಂದ ಅವರು ನೋಡ್ತಾ ಇರಲಿಲ್ಲ. ಜ್ಯೋತಿಷ್ಯ ದೇವರು ಕೊಟ್ಟಿದ್ದಾನೆ, ಕಾಲ ಕಾಲಕ್ಕೆ ನಮಗೆ ಎಷ್ಟು ತಿಳಿಬೇಕೋ ಅಷ್ಟೇ ತಿಳಿಬೇಕ್ರಿ. ನಮಗೆ ಇವತ್ತಿನ ದಿನನೇ, ಹುಟ್ಟಿದ ದಿನನೇ, ನಮಗೆ ಸಾಯುವ ದಿನವರೆಗೂ ಎಲ್ಲ ಗೊತ್ತಾಗ್ಬಿಟ್ರೆ ನಮಗೆ ಜೀವನದಲ್ಲಿ ಒಂದು ರೀತಿಯ, ಈಗ ಒಂದು 15 ದಿನಕ್ಕೆ ನಾನು ಸಾಯ್ತೀನಿ ಅಂತ ಯಾರಾದರೂ ಬಂದು ಹೇಳಿದ್ರೆ ಈ ಕ್ಷಣಕ್ಕೆ ಆ ಭಯದಿಂದ ಮನುಷ್ಯ ಸತ್ತು ಹೋಗ್ಬಿಡ್ತಾನೆ. ಅಂದರೆ ಭಗವಂತ ಒಂದು ಕೆಲವು ರಹಸ್ಯಗಳನ್ನು ಗೌಪ್ಯವಾಗಿ ಇಟ್ಟಿರ್ತಾನೆ. ಅದನ್ನು ಜ್ಯೋತಿಷ್ಯಕಾರರ ಮೂಲಕವೇ ನಾವು ತಿಳಿಬೇಕು ಅಂತ ಋಷಿ ಮುನಿಗಳು ಅರಿತಿದ್ರು. ಹಿಂದೆ ತಾವು ಜ್ಞಾನದೃಷ್ಟಿಯಿಂದ ನೋಡಿ ಅದನ್ನು ಸರಿ ಮಾಡ್ಕೋಬಹುದಾಗಿತ್ತು. ಆದರೆ ಭಗವಂತನ ನಿಯಮವನ್ನು ಪರಿಪಾಲನೆ ಮಾಡ್ತಕ್ಕಂಥವ್ರು ಋತವಾಕ್, ಅಂದರೆ ಸತ್ಯವಾದಂತಹ ನೇರವಾದಂತಹ ಮಾತುಗಳನ್ನು ಆಡ್ತಾ ಭಗವಂತನಿಗೆ ನಾವು ಹೇಳ್ತೀವಿ ರಾಘವೇಂದ್ರ ಸ್ವಾಮಿಗಳವರಿಗೆ ಸತ್ಯ ಧರ್ಮ ರಥಾಯಚ, ಹಾಗೆ ಸತ್ಯವನ್ನು ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ದವರು ಋತವಾಕ್ ಮಹರ್ಷಿಗಳು. ಹೀಗೆ ಅವರು ನನ್ನ ಪುತ್ರ ಹೀಗೆ ಯಾಕೆ ಆದ, ದುರ್ಮಾರ್ಗಿಯಾಗಿ ಶೋಕದಾಯಕನಾಗಿ ಯಾಕೆ ನನಗೆ ಪರಿಣಮಿಸಿದ್ದಾನೆ, ದಯಮಾಡಿ ಇದರ ಕಾರಣವನ್ನು ತಿಳಿಸಿ ಅಂತ ಜ್ಯೋತಿಷ್ಯಕಾರರಾಗಿ ಗರ್ಗಾಚಾರ್ಯರ ಬಳಿ ಬಂದು ಕೇಳ್ತಾರೆ. ಆಗ ಋತವಾಕ್ರ ಅವರು ಮಾತುಗಳನ್ನು ಎಲ್ಲ ಕೇಳಿ ಗರ್ಗ ಮುನಿಗಳು ಅವರನ್ನು ಒಂದು ಕ್ಷಣ ಯೋಚನೆ ಮಾಡ್ತಾರೆ, ವಿಚಾರ ಮಾಡ್ತಾರೆ. ಆಗ ಅವರಿಗೆ ಅರಿವಾಗತ್ತೆ, ಅವರು ತಮ್ಮ ಆ ಒಂದು ಪುತ್ರನ ಒಂದು ಜನನ ಕಾಲದ ಎಲ್ಲ ಆ ಸಮಯವನ್ನೆಲ್ಲ ತಿಳಿದುಕೊಳ್ತಾರೆ. ತಿಳಿದು ಜಾತಕವನ್ನು ಹಾಕ್ತಾರೆ. ಹಾಕಿ ಆಗ ಅವರು ಋತವಾಕರಿಗೆ ಹೇಳ್ತಾರೆ, ಮಹಾಮುನಿಗಳೇ, ನಿಮಗೆ ಇದರಲ್ಲಿ ನಿಮ್ಮದಾಗಲಿ ಅಥವಾ ನಿಮ್ಮ ಪತ್ನಿಯದಾಗಲಿ ಅಥವಾ ನಿಮ್ಮ ಕುಲದಿಂದಾಗಲಿ ಯಾವ ದೋಷವೂ ಆಗಿಲ್ಲ. ಅಂದರೆ ಮೊದಲಿಗೆ ಸ್ಪಷ್ಟಪಡಿಸ್ಬಿಡ್ತಾರೆ ಈ ರೀತಿ ಆಗೋದಕ್ಕೆ. ಮೊದಲಿಗೆ ಇವರು ಹೇಳ್ಕೊಂಡಿದ್ರಲ್ಲ, ನಾನು ಇಷ್ಟೆಲ್ಲ ರೀತಿಯಲ್ಲಿ ನಾನು ವೇದೋಕ್ತವಾಗಿ ಶಾಸ್ತ್ರೋಕ್ತವಾಗಿ ನಾನು ಬದುಕ್ತಾ ಇದ್ದೀನಿ, ನಮ್ಮಲ್ಲಿಯೂ ಅಷ್ಟು ಮೀರಿಯೂ ನನ್ನಿಂದೇನಾದರೂ ತಪ್ಪಾಗಿದ್ದರೆ ತಿಳಿಸಿಕೊಡಿ, ನಾನು ಅದನ್ನು ತಿದ್ದುಕೋತೀನಿ ಅಂತ ಹೇಳಿದ್ರಲ್ಲ. ಅದಕ್ಕೆ ಅವರು ಮೊದಲಿಗೆ ಹೇಳ್ತಾರೆ, ಇದರಿಂದ ನಿಮ್ಮಿಂದಾಗಲಿ ನಿಮ್ಮ ಪತ್ನಿಯಿಂದಾಗಲಿ ನಿಮ್ಮ ಕುಲದಿಂದಾಗಲಿ, ಕುಲದ ಹಿಂದಿನವರು ಮಾಡಿದ ತಪ್ಪು ಮುಂದಿನ ಒಂದು ಮಕ್ಕಳು ಮೊಮ್ಮಕ್ಕಳಿಗೆ ಹೊಡೆಯುತ್ತೆ ಅಂತ ನಾವು ಹೇಳ್ತೀವಲ್ವಾ. ಹಿಂದೆ ಯಾರೋ ಒಬ್ಬರು, ಈಗ ನಾವು ಯಾರೇ ಮನೆಗೆ ಹೋದರೂ ನೋಡಿ, ಈ ಮನೆ ನಿಮ್ದ, ನೀವು ಸ್ವಂತ ಮನೆ ಕಟ್ಟಿದ್ದೇನ್ರಿ ಅಂತ ನಾವು ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ರೀ ನಮ್ಮ ಹಿರಿಯರು ನಮಗೆ ಈ ಮನೆಯನ್ನು ಒಂದು ಆಗಿನ ಕಾಲದ್ದು ರೀ, ನಮ್ಮ ಹಿರಿಯರ ಪುಣ್ಯ ನಾವಿವತ್ತು ಅನುಭವಿಸ್ತಿದ್ದೀವಿ ಅಂತ ಹೇಳ್ತೀವಿ. ಅಂದರೆ ಹಿರಿಯರ ಆಸ್ತಿ ಅಲ್ಲಿವರೆಗೂ ಬಂದಿದೆ ಅಂದರೆ ಆ ಒಂದು ಆ ಅನುಗ್ರಹ. ಪಾಪವೂ ಹಾಗೆ, ಪುಣ್ಯ ಹೇಗೆ ಹಿರಿಯರ ಪುಣ್ಯವನ್ನು ನಾವು ಅನುಭವಿಸ್ತೀವೋ, ಹಿರಿಯರು ನಮ್ಮ ಕುಲದಲ್ಲಿ ಯಾರಾದರೂ ತುಂಬ ಒಂದು ರೀತಿಯ ಪಾಪದ ಒಂದು ಮಾಡಿದರೆ ಅದು ಮಕ್ಕಳು ಮೊಮ್ಮಕ್ಕಳಿಗೆ ಹೊಡೆದು ಬಿಡುತ್ತೆ. ಅದರಿಂದ ನಿನ್ನ ಕುಲದ ಹಿರಿಯರಿಂದಲೂ ಏನೂ ಅಪರಾಧವಾಗಿಲ್ಲ. ಆದರೆ ಇದಕ್ಕೆ ಕಾರಣ ಏನು ಅಂದರೆ
ನಿನ್ನ ಮಗನ ಜನ್ಮ ಕಾಲ ಇದೆಯಲ್ಲ ಅದು ಬಹಳ ದುಷ್ಟವಾಗಿತ್ತು, ಅದರಿಂದ ಅವನಿಗೆ ಈ ರೀತಿಯ ದುಃಖ ಪ್ರಾಪ್ತಿಯಾಗಿದೆ ಅಂತ ಹೇಳ್ತಾರೆ. ಅಂದರೆ ಏನು, ಜನನ ಕಾಲ ದುಷ್ಟವಾಗಿದೆ ಅಂದರೆ ಹಾಗಾದರೆ ನಾವು ಒಂದೇ ನಕ್ಷತ್ರದಲ್ಲಿ 10 ಜನ ಹುಟ್ಟಿರ್ತಾರೆ, ಒಂದೇ ಕಾಲದಲ್ಲೇ ಹುಟ್ಟಿರ್ತಾರೆ. ಒಬ್ಬ ರಾಜ ಆಗಿರ್ತಾನೆ, ಒಬ್ಬ ಮಂತ್ರಿ ಆಗಿರ್ತಾನೆ, ಒಬ್ಬ ಕಳ್ಳ ಆಗಿರ್ತಾನೆ, ಒಬ್ಬ ಜ್ಯೋತಿಷಕಾರ ಆಗಿರ್ತಾನೆ, ಒಬ್ಬ ಮಂದಮತಿ ಆಗಿರ್ತಾನೆ. ಆದರೆ ನಮ್ಮ ಕರ್ಮಾನುಸಾರ ನಮ್ಮ ಬದುಕೆ ಹೊರತು ನಮ್ಮ ಒಂದು ಜನನ ಕಾಲ ನಮಗೆ ಅದು ಸೂಚನೆ ಮಾಡುತ್ತಷ್ಟೇ ಹೊರತು ಅದು ನಮಗೇನು ಅದು ದೋಷ ಅಂತ ನಾವು ಯಾವತ್ತೂ ತಿಳಿಬಾರ್ದು. ಅದರಿಂದ ಗರ್ಗಾಚಾರ್ಯರು ಹೇಳ್ತಾರೆ, ಇದನ್ನು ಹೇಳ್ತಾರೆ ರೀ ಗರ್ಗಾಚಾರ್ಯರು. ಇಷ್ಟೆಲ್ಲವನ್ನ ಹೇಳಿ ನಿಮಗೆ ಈಗ ಒಂದು ಪರಿಹಾರ ಹೇಳ್ತೀನಿ. ಜಗನ್ಮಾತೆಯಾದಂತಹ ದುರ್ಗೆಯನ್ನು ನೀನು ಭಜನೆ ಮಾಡು, ಅವಳು ನಿನ್ನನ್ನು ಈ ಸಂಕಟದಿಂದ ಪಾರು ಮಾಡ್ತಾಳೆ. ಅಂದರೆ ಅದಕ್ಕೆ ಒಂದು ಕಾರಣವನ್ನು ಹೇಳಿದ್ರು ಗರ್ಗಾಚಾರ್ಯರು, ಜೊತೆಗೆ ಪರಿಹಾರವನ್ನು ಹೇಳಿದ್ರು. ಎಂತಹ ಪರಿಹಾರ? ನನಗೆ ಆಗದೇ ಇರುವಂತಹ ಪರಿಹಾರ ಹೇಳೋದಿಲ್ಲ ರೀ ಜ್ಯೋತಿಷ್ಯಕಾರರು. ಉತ್ತಮವಾದ ಜ್ಯೋತಿಷ್ಯಕಾರರ ಬಳಿಗೆ ಹೋದರೆ ನಮಗೆ ನಮ್ಮ ಸ್ಥಿತಿಗತಿಗಳನ್ನು ನೋಡಿ ನಮ್ಮ ಕಡೆಯಿಂದ ಯಾವುದು ಸಾಧ್ಯವೋ ಅಂತಹ ಪರಿಹಾರವನ್ನೇ ಹೇಳ್ತಾರೆ. ಋತವಾಕ್ ಮುನಿಗಳು ಎಂತಹ ಧರ್ಮಿಷ್ಠರು, ಎಂತಹ ಒಂದು ಮುನಿಗಳು ಅನ್ನೋದು ಗರ್ಗಾಚಾರ್ಯರಿಗೆ ತಿಳಿದಿತ್ತು. ಅದರಿಂದ ಅವ್ರು ಹೇಳ್ತಾರೆ, ನೀವು ದುರ್ಗಾದೇವಿಯನ್ನು ಒಂದು ಭಜನೆ ಮಾಡಿ. ಆಗ ಆ ಋತವಾಕ್ ಮುನಿಗಳು ತಮ್ಮ ಮಗನ ಒಂದು ಜನ್ಮ ನಕ್ಷತ್ರ ಯಾವುದು ಅಂತ ನೋಡ್ತಾರೆ. ಮೊದಲಿಗೆ ಹೇಳಿದ್ವಿ ನಾವು, ರೇವತಿ ನಕ್ಷತ್ರದ ಕೊನೆಯ ಪಾದದಲ್ಲಿ ಆ ಮಗ ಜನಿಸಿರ್ತಾನೆ. ಆಗ ಯಾವಾಗ ಇವರು ಆ ದುಷ್ಟ ಕಾಲ ಆಯಿತು, ಆ ನಕ್ಷತ್ರ ಬಂದಿತ್ತು ನೋಡಿ, ಆಗ ಜನ್ಮ ಆಯಿತು ಅಂತ ಅಂದರೆ ಒಳಗಿದ್ದು ಕರ್ಮಾನುಸಾರ ನಮ್ಮ ಬದುಕು ಅನ್ನೋದಕ್ಕೆ ಆ ಒಂದು ಋತವಾಕ್ ಮುನಿಗಳು ಸಾಕ್ಷೀಭೂತರಾಗ್ಬಿಡ್ತಾರೆ. ಆ ಕ್ಷಣಕ್ಕೆ ಅವರಿಗೆ ರೇವತಿ ನಕ್ಷತ್ರದ ಮೇಲೆ ಕೋಪ ಬಂದುಬಿಡುತ್ತೆ. ಅಂದರೆ ನನ್ನ ಮಗನನ್ನು ಇಷ್ಟೆಲ್ಲ ಒಂದು ಶಾಸ್ತ್ರೋಕ್ತವಾಗಿ ನಾನು ಮಾಡಿದ ಕಾಲಕ್ಕೂ ಅವನು ಈ ರೀತಿಯಲ್ಲಿ ತೊಂದರೆಗೆ ಒಳಗಾದನಲ್ಲ ಅಂತ ಪುತ್ರ ವ್ಯಾಮೋಹದಿಂದ ಏನಾಗತ್ತೆ, ಆ ಒಂದು ಆಕಾಶದಲ್ಲಿದ್ದಂಥ ನಕ್ಷತ್ರ ಸ್ಥಾನದಿಂದ ಆ ರೇವತಿ ನಕ್ಷತ್ರಕ್ಕೆ ನೀನು ಸ್ಥಾನಭ್ರಷ್ಟವಾಗು ಅಂಥೇಳಿ ಶಾಪ ಕೊಟ್ಟು ಬಿಡ್ತಾರೆ. ಇನ್ನೂ ಶಾಪವಾಕ್ಯ ಮುಗದೇ ಇಲ್ಲ ರೀ. ರೇವತಿ ನಕ್ಷತ್ರ ಕುಮುದ ಪರ್ವತದ ಮೇಲೆ ಬಿದ್ದು ಬಿಡುತ್ತೆ. ಅಂದಿನಿಂದ ಆ ಪರ್ವತಕ್ಕೆ ರೈವತಕ ಪತ್ರ, ಇದು ರೈವತಕವೆಂದು ಹೆಸರಾಗತ್ತೆ. ಅಂತಹ ಆ ಒಂದು ಪರ್ವತಕ್ಕೆ ರೈವತಕ ಪರ್ವತ ಅಂತ ಹೆಸರಾಗಿ ಬಿಡುತ್ತೆ. ನೋಡಿ, ಆ ರೇವತಿ ನಕ್ಷತ್ರ ಏನು, ಆ ನಕ್ಷತ್ರಕ್ಕೆ ಶಾಪ ಕೊಟ್ಟರು ಅಂದರೆ ಅದು ನಕ್ಷತ್ರ ಅಂದರೆ ನಕ್ಷತ್ರಕ್ಕೆ ಅಭಿಮಾನಿಯಾದಂತಹ ದೇವತೆಗೆ ಶಾಪ ಕೊಟ್ಟರು ಅಂತ ನಾವು ತಿಳಿಬೇಕು. ಹೀಗೆ ಋತವಾಕ್ ಮುನಿಗಳೇನಾಯಿತು, ಇದಾದ ಮೇಲೆ ಶಾಪ ಕೊಟ್ಟರು. ಅವರ ಕ್ರೋಧ ಒಂದು ಮನಸ್ಸಿನಲ್ಲಿ ಒಂದು ಬಂತಲ್ಲ, ಅದು ಒಂದು ತೀರ್ತು. ಆ ಪುತ್ರ ವ್ಯಾಮೋಹದಿಂದ ಈ ರೀತಿ ಮಾಡಿದ್ರು. ಆಮೇಲೆ ಭಗವಂತನನ್ನು ಪ್ರಾರ್ಥನೆ ಮಾಡಿ, ಸ್ವಾಮಿ ನನಗೆ ಗೊತ್ತಿಲ್ಲದಂತೆ ಇಂಥ ತಪ್ಪು ನನ್ನಿಂದ ನಡೆದಿದೆ, ಅದರಿಂದ ಇದನ್ನು ಸರಿಪಡಿಸುವ ಜವಾಬ್ದಾರಿ ನಿಂದು. ಇವಾಗ ಹಾಗೆ ನೋಡಿ, ನಾವೆಲ್ಲ ಮಕ್ಕಳು ಏನೋ ಒಂದು ತಪ್ಪು ಮಾಡಿ ತಂದೆ ತಾಯಿಗಳ ಮುಂದೆ ನಿಂತ್ಕೋತೀವಿ. ಏನೋ ಒಂದು ತಪ್ಪು ಕೆಲಸ, ಮನೆಯಲ್ಲಿ ಏನೋ ಒಂದು ಅಕ್ಕಿ ಬೇಳೆ ಎಲ್ಲವನ್ನು ಡಬ್ಬಿಗೆ ಹಾಕು ಅಂತ ಹೇಳಿರ್ತಾರೆ. ನಾವೇನು ಮಾಡ್ತೀವಿ, ಡಬ್ಬಿಗೆ ಹಾಕಕ್ಕೆ ಹೋಗಿ ಅಕ್ಕಿದು ಬೇಳೆ ಡಬ್ಬಿಗೆ ಹಾಕ್ತೀವಿ, ಬೇಳೆದ ಅಕ್ಕಿ ಡಬ್ಬಿಗೆ ಹಾಕಿ ಕೊನೆಗೆಲ್ಲ ಚೆಲ್ಲಿ ಒಕ್ಕಿ ಎಲ್ಲ ಆಗಿ ಆ ತಂದೆ ತಾಯಿಗಳು ಬಂದು ನೋಡ್ತಾರೆ. ಅವಾಗ ನಾವೇನು ಮಾಡ್ತೀವಿ, ನಾವು ಚಿಕ್ಕವರಿದ್ದಾಗ ತಲೆ ತಗ್ಸಿ ನಿಂತ್ಕೊತಿದ್ವಿ ಅಂದರೆ ತಪ್ಪು ನಡೆದು ಹೋಗಿದೆ. ಈಗ ಅದನ್ನು ಸರಿಪಡಿಸೋದು ಆ ತಂದೆ ತಾಯಿಗಳ ಜವಾಬ್ದಾರಿ. ಹೇಗಾಗತ್ತೋ ಹಾಗೆ ಋತವಾಕ್ ಮುನಿಗಳು ಭಗವಂತನನ್ನೇ ಶರಣು ಹೊಂದುತ್ತಾರೆ. ಸ್ವಾಮಿ ನನ್ನಿಂದ ತಪ್ಪು ನಡೆದಿದೆ, ಆ ತಪ್ಪು ನಡೆಯುವಂತೆ ಒಳಗೆ ನಿಂತು ಪ್ರೇರಣೆ ಮಾಡಿದವನು ನೀನೇ ಆಗಿದ್ದೀಯಾ, ಇದನ್ನು ದಯಮಾಡಿ ನನ್ನ ತಪ್ಪನ್ನು ಸರಿಪಡಿಸು ಅಂತ ಕೇಳಿ ದುರ್ಗಾದೇವಿಯನ್ನು ಸ್ತೋತ್ರ ಮಾಡಿ ಆ ಜಗದಂಬಿಕೆಯನ್ನು ತಪಸ್ಸು ಮಾಡಿ ಅವರು ತಮ್ಮ ಒಂದು ಪುತ್ರ ಹಾಗೂ ಒಂದು ಸೊಸೆಯನ್ನು ಸರಿದಾರಿಗೆ ಕರೆದುಕೊಂಡು ಬಂದು ಸಕಲ ಸೌಭಾಗ್ಯಗಳನ್ನು ಅವರು ಮುಂದೆ ಹೊಂದುತ್ತಾರೆ ಅಂತ ಅವರ ಚರಿತ್ರೆ ಮುಂದೆ ಹೋಗುತ್ತೆ. ಹೀಗೆ ರೇವತಿ ನಕ್ಷತ್ರ ಬಿದ್ದೋಯ್ತಲ್ಲ, ಈಗ ಮತ್ತೆ ಇದ್ರ ಕತೆ ಏನು? ಯಾಕೆಂದರೆ ಒಬ್ಬ ಮುನಿ ಸತ್ಯವಾಕ್, ಅವ್ರು ಏನಾದರೂ ಒಂದು ಮಾತು ಹೇಳಿದರೆ ಸತ್ಯವನ್ನೇ ಆಡ್ತಿದ್ರು. ಸತ್ಯ ಅಂದರೆ ಏನು? ಸತ್ಯ ಅನ್ನೋದನ್ನು ಮೊದಲು ತಿಳಿಯೋಣ. ಸಜ್ಜನರಿಗೆ ಯಾವುದು ಹಿತವೋ ಅದು ಸತ್ಯ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಸಜ್ಜನರಿಗೆ ಯಾವುದು ಹಿತವೋ ಅದು ಸತ್ಯ. ಒಂದು ಮಹಾಭಾರತದಲ್ಲಿ ಒಂದು ಉಪಕಥೆನೂ ಬರುತ್ತೆ ನೋಡಿ. ಒಬ್ಬ ಮುನಿ ತಪಸ್ಸು ಮಾಡ್ತಾ ಕೂತಿರ್ತಾನೆ. ಅವನು ಸತ್ಯವನ್ನೇ ನುಡಿತೀನಿ, ನಾನು ಇನ್ಯಾವುದನ್ನು ಸುಳ್ಳನ್ನು ಎಂದಿಗೂ ಆಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಅವನು ಜೀವನ ಮಾಡ್ತಾ ಇರ್ತಾನೆ. ಆದರೆ ಅಲ್ಲಿಗೆ ಒಂದು
ಗೋವು ಬರುತ್ತೆ. ಅದು ತಪ್ಪಿಸಿಕೊಂಡು ಆ ಕಟುಕ ಗೋವನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ಗೋವು ಏನು ಮಾಡುತ್ತೆ, ಬಂದು ಆ ಋಷಿ ಮುನಿಯ ಆಶ್ರಮದೊಳಗೆ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ಆಗ ಕಟುಕ ಬಂದು ಅವನನ್ನು ಕೇಳ್ತಾನೆ, ಇಲ್ಲಿ ಬಂತ ಗೋವು ಅಂತ. ಆಗ ಅವನು ಹೇಳ್ತಾನೆ, ಇಲ್ಲೇ ನನ್ನ ಆಶ್ರಮದೊಳಗಿದೆ, ಸತ್ಯ ಹೇಳಬೇಕಲ್ಲ ಅಂತ ಹೇಳಿ ಅವನು ಹೇಳಿದ್ದಕ್ಕೆ ಆ ಗೋವನ್ನು ಹತ್ಯೆ ಮಾಡಿದಂಥ ದೋಷ ಅವನಿಗೆ ಕೊಡೋದಕ್ಕಿಂತ ಈ ಮುನಿಗೆ ಬಂತು ಅಂತ ಯಮಧರ್ಮರಾಜರು ಹೇಳ್ತಾರೆ. ಈ ಒಂದು ದೋಷ ಯಾರಿಗೆ? ಸತ್ಯ ಅಂದರೆ ಸಜ್ಜನರಿಗೆ ಯಾವುದು ಹಿತವೋ, ಇಲ್ಲ ನನ್ನ ಒಂದು ಆಶ್ರಮದಲ್ಲಿ ನನ್ನಲ್ಲಿ ಬಂದಿಲ್ಲ ಗೋವು ಅಂತ ಹೇಳಿದರೆ ಅದು ನೋಡುವವರಿಗೆ ಅದು ಸುಳ್ಳು ಅನ್ಸೋದಲ್ಲ. ಸಜ್ಜನರಿಗೆ ಗೋ ಬ್ರಾಹ್ಮಣ ಹಿತಾಯಚ ಭಗವಂತ ಯಾವೊಂದು ಪ್ರಾಣೆಯಲ್ಲಿ ನಿಂತು ನಿಯಮನ ಮಾಡ್ತಿದ್ದಾನೆ. ಭಗವಂತನಿಗೆ ಗೋವು ಪ್ರಿಯ, ಅದರಿಂದ ನಾನು ಹೇಳಿದ ಮಾತು ಖಂಡಿತವಾಗಿ ಅಸತ್ಯವಲ್ಲ ಅನ್ನುವ ದಾರ್ಢ್ಯತೆಯಿಂದ ಮುನಿ ಹಾಗೆ ಹೇಳಿದಿದ್ರೆ ಅವನಿಗೆ ಪುಣ್ಯವೇ ಬರ್ತಿತ್ತು, ಗೋವನ್ನು ರಕ್ಷಿಸಿದಂತಹ ಪುಣ್ಯ ಬರ್ತಿತ್ತು. ಆದರೆ ಅವನು ಇಲ್ಲ, ನಾನು ಏನಿದೆ ಯಥಾವಿಧಿಯಾಗಿ ನನಗೇನು ತಿಳಿದಿದೆ ಅದನ್ನು ಸತ್ಯ ಅಂತ ತಿಳಿದುಬಿಟ್ಟ. ಅದು ಯಾವತ್ತೂ ಅಲ್ಲ, ನಮಗೆ ತಿಳಿದಿದ್ದು ಸತ್ಯ ಆಗೋದಿಲ್ಲ. ಸಜ್ಜನರಿಗೆ ಯಾವುದು ಹಿತವೋ, ಸಜ್ಜನರು ಅಂದರೆ ಯಾರು? ವೇದ ಪಾರಾಯಣರು, ವೇದೋಕ್ತವಾಗಿ ಜೀವನ ಮಾಡ್ತಕ್ಕಂಥವರಿಗೆ ಯಾವುದು ಹಿತವೋ ಅದನ್ನು ಹೇಳುವುದನ್ನೇ ಸತ್ಯ ಅಂತ ಹೇಳ್ತಾರೆ. ಹೀಗೆ ಆ ಒಂದು ಋತವಾಕ್ ಮುನಿಗಳು ಆ ಒಂದು ರೇವತಿ ನಕ್ಷತ್ರಕ್ಕೆ ಶಾಪ ಕೊಟ್ಟಾಗ ಅದು ನಕ್ಷತ್ರದ ಒಂದು ಸಾಲಿನಿಂದ ಬಿದ್ದೋಯ್ತು ಕೆಳಗೆ. ಹೀಗೆ ರೇವತಿ ನಕ್ಷತ್ರ ಕೆಳಗೆ ಬೀಳುವಾಗ ಅದರ ತೇಜಸ್ಸೆಲ್ಲವೂ ಒಂದುಗೂಡಿ ಒಂದು ಕನ್ಯೆಯ ರೂಪ ಪಡೀತು. ಹೀಗೆ ಅಲ್ಲಿ ಅದು ಎಲ್ಲಿ ಬಿತ್ತು ನೋಡಿ, ಅದು ಎಲ್ಲೋ ಒಂದು ಕಡೆ ನೀರಲ್ಲೋ ಸಮುದ್ರದಲ್ಲೋ ಬೀಳಬಹುದಾಗಿತ್ತು. ಆದರೆ ಭಗವಂತ ಆ ಒಂದು ಋತವಾಕ್ ಮುನಿಯ ಒಂದು ಪ್ರಾರ್ಥನೆಗೆ ಹೋಗೊಟ್ಟು ಅದನ್ನು ಪ್ರಮುಚ ಮುನಿ ಅಂತ ಹೇಳಿ, ಪ್ರಮುಚನೆಂಬ ಒಬ್ಬ ಮಹರ್ಷಿಯ ಆಶ್ರಮದಲ್ಲಿ ಅದು ಬೀಳುವಂತೆ ಆಯಿತು. ಆಗ ಪ್ರಮುಚ ಮುನಿಗಳು ನೋಡ್ತಾರೆ. ನೋಡಿ ಅವಳ ಇತಿಹಾಸವನ್ನೆಲ್ಲ ಜ್ಞಾನ ದೃಷ್ಟಿಯಿಂದ ತಿಳಿದು ಆ ಒಂದು ಕನ್ಯೆ ಪುಟ್ಟ ಮಗು ಅಂದರೆ ಆ ಒಂದು ಮಗುವಿಗೆ ಅವನ್ನ ರೇವತಿ ಅಂತಾನೆ ಹೆಸರಿಡ್ತಾರೆ. ಹಾಗೆ ರೇವತಿ ಅಂತ ನಾಮಕರಣ ಮಾಡಿ ಅವಳನ್ನು ತನ್ನ ಸಾಕು ಮಗಳಂತೆ ಅವಳನ್ನು ಸಲಹುತ್ತಾ ಇರ್ತಾರೆ. ಹೀಗೆ ಪ್ರೌಢ ವಯಸ್ಸಿಗೆ ಬರ್ತಾಳೆ. ಆಗ ಆ ಕನ್ಯೆಗೆ ಎಷ್ಟು ಹುಡುಕಿದರೂ ಯೋಗ್ಯನಾದ ವರ ಅವರಿಗೆ ಸಿಗೋದಿಲ್ಲ. ಆಗ ಮುನಿಗಳೆಲ್ಲ ಏನು ಮಾಡ್ತಿದ್ರು, ಹಿಂದೆ ನಾವಾದರೆ ನಮಗೆ ಒಂದು ಮದುವೆ ಒಂದು ಸಂಬಂಧ ಕೂಡಿಸುವಾಗ 10 ಜನ ಕಡೆ ಜಾತಕ ಇಟ್ಕೊಂಡೋಗಿ ಇವ್ರು ಸರಿನಾ ಅವ್ರು ಸರಿನಾ ಅಂತ ಯೋಚನೆ ಮಾಡ್ತೀವಿ. ಹಾಗಲ್ಲ ರೀ, ಋಷಿ ಮುನಿಗಳು ಅದಕ್ಕಾಗಿ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಿರ್ಲಿಲ್ಲ. ತಮ್ಮ ಪ್ರತಿನಿತ್ಯ ಅಗ್ನಿಹೋತ್ರ ಇಟ್ಕೊಂಡಂತಹ ಮುನಿಗಳು ಅವತ್ತು ಅಗ್ನಿ ಪ್ರಜ್ವಲಿಸ್ತಾ ಇದ್ದಾಗ ಅಗ್ನಿಯಂತರ್ಗತ ಪರಶುರಾಮ ಅಂದರೆ ಮುಖ್ಯ ಪ್ರಾಣಾಂತರ್ಗತ ಪರಶುರಾಮನನ್ನು ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಅಗ್ನಿಯನ್ನು ಆರಾಧನೆ ಮಾಡಿ ತನ್ನ ಪುತ್ರಿಗೆ ಯೋಗ್ಯನಾದಂತಹ ವರ ಸ್ವಾಮಿ ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಅಗ್ನಿದೇವರು ಉತ್ತರ ಕೊಡ್ತಾರೆ, ಮಹಾರಾಜನಾದಂಥ ದುರ್ದಮ ಅನ್ನೋನು ತಾನಾಗಿಯೇ ಬರ್ತಾನೆ, ಅವನು ಬಂದು ನಿನ್ನ ಮಗಳನ್ನು ವರಿಸ್ತಾನೆ, ಅವನು ಇವಳಿಗೆ ಸೂಕ್ತನಾದವರ ಅಂತ ಹೇಳ್ತಾರೆ. ಅದಾದಮೇಲೆ ಸ್ವಲ್ಪ ದಿನಗಳು ಕಳೀತು. ಅದಾದಮೇಲೆ ಆ ದುರ್ದಮ ಒಂದು ಬೇಟೆಯ ನಿಮಿತ್ತವಾಗಿ, ರಾಜ ಅವನು ಬೇಟೆಯ ನಿಮಿತ್ತವಾಗಿ ಕಾಡಿಗೆ ಬರ್ತಾನೆ. ಹಾಗೆ ಮುನಿಗಳ ಆಶ್ರಮ ಬಾಯಾರಿರುತ್ತೆ, ಮುನಿಗಳ ಆಶ್ರಮಕ್ಕೆ ಬರ್ತಾನೆ. ಆಗ ಅಲ್ಲಿ ರೇವತಿಯನ್ನು ನೋಡ್ತಾನೆ. ಇಬ್ಬರಿಗೂ ಪರಸ್ಪರ ಒಪ್ಪಿಗೆ ಆಗತ್ತೆ. ಆಗ ಆ ಒಂದು ದುರ್ದಮ ಮುನಿಗಳನ್ನು ಪ್ರಾರ್ಥನೆ ಮಾಡ್ತೇನೆ, ಸ್ವಾಮಿ ನನಗೆ ರೇವತಿಯನ್ನು ಕನ್ಯೆಯನ್ನು ಕೊಟ್ಟು ನನಗೆ ವಿವಾಹ ಮಾಡಿಕೊಡಿ ಅಂತ ಕೇಳ್ತಾನೆ. ಆಗ ರೇವತಿ ಮಾತಾಡ್ತಾಳೆ ರೀ. ರೇವತಿ ಒಂದು ದಿನವೂ ಹೆಚ್ಚಿಗೆ ಮಾತನಾಡಿದ್ದಿಲ್ಲ. ಯಾಕೆಂದರೆ ಆ ಒಂದು ಯಾವುದೋ ಒಂದು ತಪ್ಪು ನಮ್ಮಿಂದ ಘಟಿಸಿದಾಗ ನಾವು ಮೌನ ವಹಿಸುವುದು ಕ್ಷೇಮ ಅಂತ ರೇವತಿ ತೋರಿಸ್ಕೊಡ್ತಾಳೆ. ಅಂದರೆ ನಾವಿವಾಗ ಏನೇ ತಪ್ಪು ನಮಗೆ ತಪ್ಪಿನ ಅರಿವಾದಾಗಲೂ ಅಥವಾ ಸಜ್ಜನರು ನಮ್ಮನ್ನು ಇದು ನೀವು ತಪ್ಪು ಅಂದಾಗ ನಾವು ಎದುರು ವಾದಿಸದೆ ಇಲ್ಲ ನಾನು ಮಾಡಿದ್ದೇ ಸರಿ ಅಂತ ಹೇಳೋದಕ್ಕಾಗದೆ ರೇವತಿ ಹೇಳಿದಂತೆ ಕೇಳಿಕೊಂಡಿರುವಂತಹ ಒಳ್ಳೆಯ ಮಗಳಾಗಿದ್ದಾಳೆ. ಅವಳು ಅದುವರೆಗೂ ಒಂದು ದಿನವೂ ತಂದೆ ಎದುರು ನಿಂತು ಮಾತನಾಡಿದವಳಲ್ಲ. ಆದರೆ ಆ ಒಂದು ದುರ್ದಮ ಬಂದು ಅವಳನ್ನು ವಿವಾಹ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವಳು ತನ್ನ ಒಂದು ಮಾತನ್ನು ತಂದೆಯ ಬಳಿ ಹೇಳ್ತಾಳೆ. ಏನಂದರೆ, ನಾನು
ರೇವತಿ ನಕ್ಷತ್ರದಲ್ಲಿಯೇ ನನ್ನ ವಿವಾಹ ನಡಿಬೇಕು ಅಂತ ಒಂದು ನಿಬಂಧನೆಯನ್ನು ಹಾಕ್ತಾಳೆ. ಅಪ್ಪ, ನೀನು ರೇವತಿ ನಕ್ಷತ್ರದಲ್ಲಿ ನನಗೆ ಮದುವೆ ಮಾಡಿ ಕೊಡಬೇಕು. ಆಗ ಹೇಳ್ತಾನೆ ಆ ಮುನಿ, ಋತವಾಕ್ ಮುನಿ ಶಾಪ ಕೊಟ್ಟಿದ್ದಾನಾದ್ರಿಂದ ರೇವತಿ ನಕ್ಷತ್ರಗಳ ಮಧ್ಯದಲ್ಲಿ ಅದಕ್ಕೆ ಸ್ಥಾನವೇ ಇಲ್ಲ. ಇನ್ನು ರೇವತಿ ನಕ್ಷತ್ರದಲ್ಲಿ ಹೇಗೆ ವಿವಾಹ ಮಾಡಿಕೊಡೋದು ಅಂದಾಗ ಆ ರೇವತಿ ಹೇಳ್ತಾಳೆ, ಪ್ರಮುಚ ಅಂದರೆ ತನ್ನ ತಂದೆಗೆ ಹೇಳ್ತಾಳೆ, ತಂದೆಯೇ, ನೀನು ಋತವಾಗ್ ಮುನಿಗಿಂತ ನೀನೇನು ಕಡಿಮೆ ಇಲ್ಲ, ಅಂದರೆ ಸಮಾನವಾದಂತಹ ಮುನಿ ನೀನು ಆಗಿದ್ದೀಯ. ಹಾಗಾಗಿ ಒಬ್ಬ ಮಹರ್ಷಿಯು ಕೊಟ್ಟ ಶಾಪವನ್ನು ಮತ್ತೊಬ್ಬ ಮಹರ್ಷಿಯು ಸರಿಪಡಿಸಲು ಸಾಧ್ಯ ಅಂತ ಹೇಳಿ ಕೇಳ್ಕೋತಾಳೆ. ಅದರಿಂದ ಅಂದರೆ ಈ ಋಷಿ ಮುನಿಗಳಲ್ಲಿ ಋತವಾಕ್ ಮೊದಲಿಗೆ ಪ್ರಾರ್ಥನೆ ಮಾಡಿಬಿಟ್ಟಿರ್ತಾರೆ ದೇವರನ್ನ, ಸ್ವಾಮಿ ಇದನ್ನು ಸರಿಪಡಿಸು ಅಂತ. ಭಗವಂತನೇ ಆ ಬೀಳುವ ಕಾಲಕ್ಕೆ ಪ್ರಮುಚನೆಂಬ ಮುನಿಯ ಆಶ್ರಮದಲ್ಲಿ ಬೀಳುವಂತೆ ಮಾಡಿ ಪ್ರಮುಚನಲ್ಲಿ ನಿಂತು ಅವನು ಏನು ಋತವಾಕ್ ಕೊಟ್ಟಿದ್ದ ಶಾಪವನ್ನು ಸರಿಪಡಿಸಿ ಇಷ್ಟು ದಿನಗಳ ಕಾಲ ನೀನು ನೋವನ್ನು ಅನುಭವಿಸಿದ್ಯಾ ಅಂತ ಹೇಳ್ತಾ ರೇವತಿ ನಕ್ಷತ್ರವನ್ನು ಪುನಃ ನುಡಿ. ಋಷಿ ಮುನಿಗಳ ಒಂದು ತಪಸ್ಸಿನ ಪ್ರಭಾವ ಹೇಗಿತ್ತು ಅಂದರೆ ನಕ್ಷತ್ರವನ್ನು ಅದರ ಒಂದು ಜಾಗದಲ್ಲಿ ಸ್ಥಾಪನೆ ಮಾಡ್ತಾರೆ. ಆಗ ಮುನಿಯು ರೇವತಿಯ ಅಂದರೆ ಪ್ರಮುಚ ಮುನಿಯು ರೇವತಿಯ ಅಪೇಕ್ಷದಂತೆ ತನ್ನ ತಪೋಬಲದಿಂದ ಆ ರೇವತಿಯನ್ನು ನಕ್ಷತ್ರಗಳ ಮಧ್ಯೆ ಅದನ್ನು ಪುನಃ ಸ್ಥಾಪಿಸಿ ಆ ನಕ್ಷತ್ರ ಬಂದ ಕಾಲಕ್ಕೆ ಪುತ್ರಿಯ ವಿವಾಹವನ್ನು ಅದೇ ನಕ್ಷತ್ರದಲ್ಲಿ ನೆರವೇರಿಸ್ತಾರೆ. ನೋಡಿ, ನಕ್ಷತ್ರವಾಗಿ ಅಲ್ಲೂ ಬಂದ್ಲು, ಇಲ್ಲಿ ತನ್ನ ಆ ಕನ್ಯಾದಾನದ ಫಲವು ಮುನಿಗೆ ಸಿಗುತ್ತು. ಇದೆಲ್ಲವೂ ಋತವಾಕ್ ಮಾಡಿದಂತಹ ಒಂದು ಪ್ರಾರ್ಥನೆಯಿಂದಾಗಿ ಅಂತ ಆ ಪ್ರಮುಚನು ನೆನೆಸ್ತಾನೆ. ಹೀಗೆ ಕಾಲಕ್ರಮದಲ್ಲಿ ರೇವತಿಯು ಪುತ್ರನೊಬ್ಬಳನ್ನು ಪಡಿತಾಳೆ. ಅಂದರೆ ಮಗ ಒಬ್ಬ ಜನಿಸ್ತಾನೆ, ಅವನಿಗೆ ರೈವತ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ರೇವತಿಯ ಮಗನಿಗೆ ರೈವತ ಅಂತ ನಾಮಕರಣ ಮಾಡ್ತಾರೆ. ಆ ರೈವತನೇ ಮುಂದೆ ಬ್ರಹ್ಮನಿಂದ ಒಬ್ಬ ಮನುವಾಗಿ ನಿಯೋಜಿತ. ಒಂದು ಮನು ಅಂದರೆ ಒಂದು ಮನುವಾಗಿ ಇರಬೇಕಾದ್ರೆ, ವೈವಸ್ವತ ಮನು ಒಬ್ಬ ಬಗ್ಗೆ ಗೊತ್ತು ನಮಗೆ, ರೈವತ ಮನು ಇದಾನಲ್ಲ, ಅವನು ಒಬ್ಬ ಮನುವಿನ ಉದಯಕ್ಕೆ ಪರೋಕ್ಷವಾಗಿ ಕಾರಣರಾದವರು ಋತವಾಕ್ ಮಹರ್ಷಿಗಳು. ಇವರನ್ನು ರೈವತ ಮನ್ವಂತರಕ್ಕೆ ಅವನು ಮನುವಾಗಿ ಅವನು ರೂಪುಗೊಂಡ ಅಂತಹ ಒಂದು ಸತ್ಪುತ್ರನನ್ನು ಒಂದು ಜಗತ್ತಿಗೆ ಕೊಟ್ಟಂತಹ ಆ ಒಂದು ಋಷಿಗಳಿಗೆ ಅದರ ಕೀರ್ತಿ ಸಲ್ಲತ್ತೆ ಅಂತ ಹೇಳ್ತಾ ಋತವಾಕ್ ಮಹರ್ಷಿಗಳು ನಮಗೆ ಅವರು ಕೊಡುವಂತಹ ಅವರ ಒಂದು ಚರಿತ್ರೆಯಿಂದ ನಾವು ತಿಳಿಯಬೇಕಾದಂಥದ್ದು, ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕಾದದ್ದು ಏನು ಅಂದರೆ, ನಾವು ಯಾವುದೇ ಕಾರಣಕ್ಕೂ ನಮಗೆ ಏನೇ ತೊಂದರೆ ಆದರೂ ನಾವು ಅದನ್ನು ವೇದೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಪರಿಹಾರ ಮಾಡಿಕೊಳ್ಳಲು ಬಯಸಬೇಕು. ನಾವೇ ನಮಗೇನೋ ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ ಅಂದಾಗ ನಮಗೆ ಮನಸ್ಸಿಗೆ ಬಂದಂತೆ ಯೋಚನೆ ಮಾಡಿ, ಇಲ್ಲ ಇದರಿಂದ ಹೀಗಾಗಿದೆ, ಅದರಿಂದ ಹಾಗಾಗಿದೆ, ಹೀಗೆ ಮಾಡಿದ್ರೆ ಸರಿ ಹೋಗುತ್ತೆ, ಹಾಗೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಇನ್ನೂ ಕರ್ಮದ ಗಂಟನ್ನು ನಾವೇ ಬಲಪಡಿಸ್ಕೊಳ್ತಾ ಹೋಗ್ತೀವಿ. ಅದರ ಬದಲು ನಾವು ಜ್ಞಾನಿಗಳ ಬಳಿ ಹೋಗಿ, ಜ್ಯೋತಿಷ್ಯಕಾರರು, ಇವತ್ತು ನಮಗೆ ಪ್ರಸಿದ್ಧವಾದ ಜ್ಯೋತಿಷ್ಯಕಾರರು ಅನೇಕರು ಸಿಗಬಹುದು ರೀ, ಆದರೆ ನಮ್ಮ ಗುರುಗಳು ನಮಗೆ ಹೇಳ್ತಿದ್ರು, ಗೋಪಾಲದಾಸರು ಗಾಯತ್ರಿ ಮಂತ್ರದ ಒಂದು ಸಿದ್ಧಿಯನ್ನು ಪಡೆದು ಅವರ ಬಂದು ನಿಂತರೆ ಸಾಕಂತೆ ಅವ್ರ ಹಿಂದೆ ಮುಂದೆ ಏನು ನಡೆಯುತ್ತೆ ಅನ್ನೋದು ಅವರಿಗೆ ದರ್ಶನ ಆಗ್ತಿತ್ತು. ಗಾಯತ್ರಿ ಮಂತ್ರವನ್ನು ಸಿದ್ಧಿಪಡಿಸ್ಕೊಂಡಂಥ ಮಹಾನುಭಾವರು ಗೋಪಾಲದಾಸರು. ಅವರ ಮುಂದೆ ಹೋಗಿಡೋಣ, ಹಾಗೂ ನಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೇಳೋಣ. ಹಾಗೆ ದೊಡ್ಡವರ ಮುಂದೆ, ಸಜ್ಜನರ ಮುಂದೆ ನಾವು ಬೇಡಿ ಪ್ರಾರ್ಥನೆ ಮಾಡಿ ಸಮಸ್ಯೆಯನ್ನು ಪರಿಹರಿಸಿಕೊಂಡಾಗ ಅದು ಆ ಸಮಸ್ಯೆ ಒಂದು ಹಂತದಲ್ಲಿ ಪರಿಹಾರ ಆಗುತ್ತೆ. ನಾವೇ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಅಹಂಕಾರದಿಂದ, ನಮಗೆಲ್ಲ ಗೊತ್ತು ಬಿಡಿ, ಹೀಗಾದರೆ ಹೀಗೆ ಮಾಡಬೇಕು, ಹಾಗಾದರೆ ಹಾಗೆ ಮಾಡಬೇಕು ಅಂತ ಹೇಳಿ ನಾವು ಮಾಡಿ ಕರ್ಮಗಳನ್ನು ಸುತ್ತುಪಡಿಸ್ಕೊಳ್ತಾ ಹೋಗ್ತೀವಿ. ಅಂದರೆ ಹಿರಿಯರ ಗುರುಗಳ ಒಂದು ಮಾರ್ಗದರ್ಶನದಂತೆ ನಮ್ಮ ಒಂದು ತಪಸ್ಸಿನಂತೆ ನಮ್ಮ ಜೀವನ ಇರಬೇಕು. ಅವರು ಹೇಗೆ ಹೋಗಿ ಗರ್ಗಾಚಾರ್ಯರ ಮುಂದೆ ತಮ್ಮ ಇದನ್ನು ದುಃಖವನ್ನು ತೋಡಿಕೊಂಡ್ರು. ಗರ್ಗಾಚಾರ್ಯರು ಎಷ್ಟು ಸಮಂಜಸವಾಗಿ ಅವರಿಗೆ ದುರ್ಗಾದೇವಿಯ ಆರಾಧನೆ ಮಾಡು, ನಿನಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗತ್ತೆ. ಹೀಗೆ ಯಾರಿಗೇ ಏನೇ ಸಮಸ್ಯೆ ಬಂದರೂ ದುರ್ಗಾ ಮಾತೆಯ ಆರಾಧನೆ ನಮಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡುತ್ತೆ. ದುರ್ಗಾದೇವಿಯನ್ನು ಅನುಗ್ರಹ, ದುರ್ಗಾದೇವಿ ವಿಜಯದಾಸರ ದುರ್ಗಾ ಸುಳಾದಿ ಸಜ್ಜನರ ಮನಸ್ಸಿನಲ್ಲಿ ಪ್ರಸಿದ್ಧವಾದದ್ದು. ಅಂದರೆ ಋತವಾಕ್ ಮುನಿಗಳು ಆ ದುರ್ಗಾದೇವಿಯನ್ನು
ಸಾಕ್ಷಾತ್ಕಾರ ಮಾಡಿಕೊಂಡು ಅವಳಿಂದ ಅನುಗ್ರಹ ಪಡೆದಂತಹ ಮುನಿಗಳು ಆ ಋತವಾಕ್ ಮುನಿಗಳನ್ನು ನೆನೆಸಿಕೊಳ್ಳುತ್ತಾ ನಾವು ದುರ್ಗಾದೇವಿ ಆರಾಧನೆ, ಈಗೇನು ಇನ್ನೇನು ನವರಾತ್ರಿ ಬರ್ತಾ ಇದೆ, ದುರ್ಗೆಯನ್ನು ಆರಾಧಿಸಬೇಕು, ನವದುರ್ಗೆಯರನ್ನು ನಾವು ಆರಾಧನೆ ಮಾಡಬೇಕು ಅಂತ ಹೇಳ್ತೀವಿ. ಹಾಗೆ ಆ ದುರ್ಗಾದೇವಿಯ ಒಂದು ಪ್ರತಿನಿತ್ಯ ದುರ್ಗಾದೇವಿಯ ಆರಾಧನೆಗೆ ಮುಂಚೆ ಋತವಾಕ್ ಮುನಿಗಳನ್ನು ಸ್ಮರಣೆ ಮಾಡೋಣ. ದುರ್ಗಾದೇವಿಯ ಅನುಗ್ರಹವನ್ನು ಪಡೆದಂತಹ ಋತವಾಕ್ ಮುನಿಗಳಿಗೆ ನಮಸ್ಕರಿಸಿ ಅವರ ಚರಿತ್ರೆಯನ್ನು ಕಿಂಚಿತ್ ತಿಳಿದು ಆನಂತರ ದುರ್ಗಾದೇವಿಯನ್ನು ವಿಜಯದಾಸರು ಮಾಡಿಕೊಟ್ಟ ದುರ್ಗಾ ಸುಳಾದಿಯಲ್ಲಿ ನಮಗೆ ಅತ್ಯಂತವಾದ ವಿಶ್ವಾಸದಿಂದ ಪ್ರತಿನಿತ್ಯವೂ ದುರ್ಗೆಯನ್ನು ಪ್ರಾರ್ಥನೆ ಮಾಡೋಣ. ಹೀಗೆ ವಿಜಯದಾಸರಂತೂ ಆ ಒಂದು ಕಂಸಾವಿಷ್ಟ ಭೃಗು ಅಂತ, ಕಂಸನೊಳಗೆ ಭೃಗು ಮಹರ್ಷಿಗಳಿದ್ರು. ಹಾಗಾಗಿ ನಿಜವಾಗಿ ದುರ್ಗಾದೇವಿಯ ಪಾದವನ್ನು ಹಿಡಿದವರು. ದುರ್ಗಾದೇವಿಯ ಪಾದ ಹಿಡಿಯೋದಕ್ಕೆ ಕಂಸನಂತಹ ರಾಕ್ಷಸನಿಗೆ ಎಲ್ಲಿತ್ತು ರೀ ಪುಣ್ಯ ಅಂದರೆ, ಅವನೆಲ್ಲ ಹಿಡಿದಿದ್ದು ಪಾದವನ್ನು, ಆ ಮಗುವಿನ ಪಾದ ದುರ್ಗಾದೇವಿಯನ್ನು ಹಿಡಿದಿದ್ದು ಭೃಗು ಮಹರ್ಷಿಗಳು ಒಳಗಿದ್ರು. ಅದಕ್ಕಾಗಿ ಅವರಿಗೆ ಅಂತಹ ಸೌಭಾಗ್ಯ ಸಿಕ್ತು ಅಂತ ಹೇಳ್ತಾ, ವಿಜಯದಾಸರು ರಚನೆ ಮಾಡಿಕೊಟ್ಟ ದುರ್ಗಾ ಸುಳಾದಿ ನಮ್ಮೆಲ್ಲರಿಗೂ ಎಲ್ಲ ರೀತಿಯ ಒಂದು ಸಮಸ್ಯೆಗಳ ಪರಿಹಾರ ಇರ್ಬೋದು, ದೇವಋಣ, ಋಷಿಋಣ, ಪಿತೃಋಣ ಎಲ್ಲದರ ಪರಿಹಾರಕ್ಕಾಗಿ ದುರ್ಗಾ ಸ್ತೋತ್ರವನ್ನು ನಾವು ಈ ನವರಾತ್ರಿಯಲ್ಲಿ ಪಾರಾಯಣ ಮಾಡೋಣ ಅಂತ ಹೇಳ್ತಾ, ಋತವಾಕ್ ಮುನಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.